ವರದಕ್ಷಿಣೆ ಕಿರುಕುಳಕ್ಕೆ ವಿವಾಹಿತೆ ಆತ್ಮಹತ್ಯೆ ಆರೋಪ. ವರದಕ್ಷಿಣೆ ಕಿರುಕುಳದಿಂದ ವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮದುವೆಯಾಗಿ 2 ವರ್ಷ ಕಳೆದಿದೆ ಅಷ್ಟೇ. ಬೆಂಗಳೂರಿನ ಎಡಿಯೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ನಿನ್ನೆ ಬೆಳಿಗ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕೀರ್ತಿ ಪತ್ತೆಯಾಗಿದ್ರು. ಪತಿ ಗುರುಪ್ರಸಾದ್ ವಿರುದ್ಧ ಕೀರ್ತಿ ಪೋಷಕರು ಆರೋಪವನ್ನ ಮಾಡಿದ್ದಾರೆ. ತಲೆ ತಿರುಗಿ ಬಿದ್ದಿದ್ಲು ಅಂತ ಹೇಳಿ ಗುರುಪ್ರಸಾದ್ ಹೇಳಿದ್ರಂತೆ. ಆಸ್ಪತ್ರೆಗೆ ಸೇರಿಸಿರುವುದಾಗಿ ಪೋಷಕರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಆಕೆ ತಲೆ ಸುತ್ತಿ ಬಿದ್ದಿದ್ದಲ್ಲ, ಆತ್ಮಹತ್ಯೆಗೆ ಶರಣಾಗಿದ್ದು ಅನ್ನೋದು ಗೊತ್ತಾಗಿದೆ. 2 ವರ್ಷಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಕೀರ್ತಿ ಮತ್ತು ಗುರುಪ್ರಸಾದ್ ಕೈತುಂಬ ವರದಕ್ಷಿಣೆ ಕೊಟ್ಟು ಏನು ಬೇಕೋ ಎಲ್ಲವನ್ನ ಮಾಡಿ ಅದ್ಧೂರಿಯಾಗಿ ಮದುವೆಯನ್ನು ಕೂಡ ಮಾಡಿಕೊಟ್ಟಿದ್ರು. ಆದರೆ ದುಡ್ಡಿನ ದಾಹದ ಗುರುಪ್ರಸಾದ್ ಪದೇ ಪದೇ ವರದಕ್ಷಿಣೆಗೆ ಕಿರುಕುಳವನ್ನು ಕೊಡ್ತಿದ್ರು ಅಂತ ಹೇಳಿ ಇದೀಗ ಕೀರ್ತಿ ಪೋಷಕರು ಆರೋಪವನ್ನು ಮಾಡಿದ್ದಾರೆ.